ಸಂತೋಷದ ಒಂದು ಕಾರ್ಯಕ್ರಮ. ಯಾಕೆಂದ್ರೆ ಹೊನ್ನೂಟಿಗಿ ಸೊಸೈಟಿ ಬಹಳ ಹಾನಿಯಲ್ಲಿದೆ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತಿತ್ತು. ಹಾನಿಯಲ್ಲಿ ಇದ್ರೂ ಕೂಡ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಕೇವಲ ಹೊನ್ನೂಟಿಗಿ ಅವರಿಗೆ ಮಾತ್ರ ಸಾಧ್ಯ. ನೀವು ಅನ್ಬೋದು ಏನ್ರಿ ಹಿಂಗೆ ಉಳಿಸ್ತಾ ಇದ್ದೀರಲ್ಲ ಅಂತ. ಆದರೆ ನಮ್ಮ ಸೊಸೈಟಿಯಿಂದ 10 ಪೈಸಾ ಖರ್ಚು ಹಾಕದೆ ಊರಿನ ಎಲ್ಲ ಹಿರಿಯರು ತಾಯಂದ್ರು ಯಾರು ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಆದರೆ ಊರಿನ ಕಾರ್ಯಕ್ರಮ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸಹಾಯ ಮಾಡಿದ್ ನೋಡಿದ್ರೆ ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡಂಗಿಲ್ಲ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಹೊನ್ನೂಟಿಗಿ ಅಂತ ಹೆಸರದ. ನೀನು ಬಹುತೇಕ ಹೊನ್ನ ಬಹಳ ಜಾಸ್ತಿ ಇರ್ಬೋದು ನಿಮ್ಮ ಊರಾಗ. ಯಾಕಂದ್ರೆ ಒಂದೊಂದು ಊರಲ್ಲಿ ಊರು ಬಹಳ ಶ್ರೀಮಂತ ಇರ್ತದೆ, ಆದ್ರೆ ಮನಸ್ಸು ಬಹಳ ಬಡವ ಇರ್ತದೆ. ಆದ್ರೆ ಇಲ್ಲಿ ಎಷ್ಟೇ ಸಂಸ್ಥೆಗೆ ಬಡತನ ಬಂದರೂ ಕೂಡ ನಿಮ್ಮ ಕೈನಿಂದ ಇಷ್ಟು ದುಡ್ಡು ಹಾಕಿ ಬಹಳ ಸುಸಜ್ಜಿತವಾದಂಥ ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಅದ್ರ ಜೊತೆ ಉತ್ಸಾಹ ಕೂಡ ಅಷ್ಟೇ. ನಾನು ನೋಡ್ತಾ ಇದ್ದೆ, ಈ ಸಂಸ್ಥೆ ಏನಾರೇ ಲಾಭದಾಗಿದ್ದು ಇನ್ನೂ ಹೆಚ್ಚಿಗೆ ಸಹಾಯ ಮಾಡಿದರೆ ನೀವು ಎಷ್ಟು ಕುಣಿತಿದ್ರು ಭಗವಂತನಿಗೆ ಗೊತ್ತು. ಏನೂ ಇಲ್ಲಾರ್ದೆ ಮನಸ್ಸಿಷ್ಟು ಕುಣಿತದಂದ್ರೆ ಅದು ನಿಮ್ಮ ಹೃದಯ ವೈಶಾಲ್ಯತೆ. ತಾಯಂದ್ರೆಲ್ಲ ಕಳಸಗಳನ್ನು ಇಟ್ಕೊಂಡು, ವಿಶೇಷವಾಗಿ ಬಂಜಾರ ತಾಯಂದ್ರು ಅವ್ರು ಡಾನ್ಸ್ ಮಾಡಿ ಮೆರವಣಿಗೆ ಮಾಡಿ ಇಲ್ಲಿವರೆಗೆ ಕರ್ಕೊಂಡ್ಬಂದ್ರು. ಕಾರ್ಯಕ್ರಮ ಬಹಳ ಸುಸಜ್ಜಿತವಾಗಿ ತಾವು ನಿರ್ವಹಿಸಿದೆ. ಆದರೆ ಕುರ್ಚಿ ಯಾಕೆ ಖಾಲಿ ಆಗಿಲ್ಲ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ, ಯಾವುದೇ ಕಾರ್ಯಕ್ರಮದಲ್ಲಿ ಹಸುವನ್ನು ತಡ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪೈಲ ಫೋಟೋ ಬಾ, ನಂತರ ಬಿಟೋ ಬಾ, ಇದು ನಮ್ಮ ಜನರ ನಡವಳಿಕೆ. ಹಸು ಆಗ್ಯದ ಅಂತ ತಿಳ್ಕೊಂಡು ನಾನು ಲಘು ಮುಗಿಸ್ಲಾಕೈತೀನಿ ನಿಮ್ಗೆ ಹೇಳ್ಬೇಕಂದ್ರೆ. ಹಸು ಯಾರಿಗೂ ತಡೀಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ತಡಿಬೋದು ಭೂಮಿ ಮೇಲೆ. ಆದರೆ ಹಸು ಮನುಷ್ಯನ ಬದುಕಿನ ಒಂದು ಶಕ್ತಿ. ಅದು ಕೂಗ್ತಂದ್ರೆ ಮನುಷ್ಯ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ನಾನು ಲಘು ಗಡಬಡ ಮಾಡಿ ಕಡ್ಕೊಂಡು ಬಂದರೂ ಕೂಡ 3 ಆಗ್ತದೆ ಅಂತ ಅನ್ನಿಸ್ತದೆ ನನಗೆ. ಈ 2 ಅಂತೂ ಆಗ್ಯಾವ. ಇನ್ನು ನಂದು ಮುಗಿದ್ರೊಳಗೆ 3 ಆದ್ರೆ ಆಗ್ಬೋದು. ಇದು ಅನಿವಾರ್ಯ. ಬಹಳ ಸಂತೋಷ ನಮ್ಮ ಕಾರ್ಯಕ್ರಮ. ಯಾಕಂದ್ರೆ ಇವತ್ತು ಬಿಜಾಪುರ DCC ಬ್ಯಾಂಕು ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಇಷ್ಟು ಬೆಳಿಬೇಕಾದ್ರೆ ಈ ಬ್ಯಾಂಕಿನ ದಿವಂಗತ MS ಬಗೆಯವರ ಬಹಳ ದೊಡ್ಡ ಕೊಡುಗೆ DCC ಬ್ಯಾಂಕಿಗಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಅವರು ನನ್ನ ಬ್ಯಾಂಕಿನ 3ನೇ ಅಧ್ಯಕ್ಷರು. DCC ಬ್ಯಾಂಕು ಕಟ್ಟಬೇಕಾದ್ರೆ ಬಹಳ ಕೊಡುಗೆ ದಾನಿಗಳ ಒಂದು ಕೊಡುಗೆ ಇದೆ. ಆ ಕಾಲದಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ 1919ರಲ್ಲಿ 63,000 ರೂಪಾಯಿ ಆ ಕಾಲದಲ್ಲಿ ಅವಿಭಾಜ್ಯ ಬಿಜಾಪುರ ಬಾಗಲಕೋಟೆ ಸೇರಿ, ನಾನು ಬರೇ ಬಿಜಾಪುರ ಅಂತ ಹೇಳೋದಿಲ್ಲ, ಬಾಗಲಕೋಟೆ ಬಿಜಾಪುರ ಅವಾಗ ಒಂದಾಗಿತ್ತು. ಆ 63,000 ರೂಪಾಯಿನಿಂದ ಪ್ರಾರಂಭ ಆದಂಥ ಈ ಸಂಸ್ಥೆ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ. ಇವತ್ತು ಬಾಗಲಕೋಟು ಬಿಜಾಪುರ ನಾವು ಕೂಡಿಸಿದ್ರೆ ಆ 63,000 ರೂಪಾಯಿ 13,500 ಕೋಟಿ ಆಗಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಇವತ್ತು ಗುರುಗಳು ಬಾಗಲಕೋಟದಲ್ಲಿ ಇರಬಹುದು, ಆದರೆ ಬಾಗಲಕೋಟು
ಬಿಜಾಪುರ ಒಂದೇ ಇತ್ತು ಒಂದು ಕಾಲದಲ್ಲಿ. ಇವತ್ತು ನಮ್ಮ ಕಡೆನೂ 6,500 ಕೋಟಿ ಮೇಲೆ ಹಣ ಇದೆ. ಅವ್ರಿಗೆ ನಮ್ಗಿಂತಲೂ ಒಂದು ಸ್ವಲ್ಪ ಜಾಸ್ತಿ ಇದೆ, 6,800 ಕೋಟಿ ಮೇಲೆ ಇರ್ಬೋದು. ನಾವು ಅಣ್ತಂಬ್ರು ಪಾಲ ಮಾಡ್ಕೊಂಡಿವಿ 2003ರಲ್ಲಿ. ನಾವು ಕೂಡ ಇದ್ವಿ ಒಂದು ಕಾಲದವರೆಗೆ. ಆದರೆ 2003 ನಂತರ ಬಿಜಾಪುರ ಬಾಗಲಕೋಟೆ ಬೇರೆ ಆಯಿತು. ಒಂದು ಕಾಲದಲ್ಲಿ ಲಕ್ಷ್ಮೀಗುಡಿ ದೇಸಾಯಿರು ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು. ನೀವು ನೋಡಿರಿ, ಬಿಜಾಪುರದಾಗಿನ ಲಕ್ಷ್ಮೀಗುಡಿ ಪಾಂಡುರಂಗರಾವ್ ದೇಸಾಯಿ ಅವರ ಹೆಸರು, ನಮ್ಮ ಬ್ಯಾಂಕಿನ ಸಂಸ್ಥಾಪಕ. ಬಹಳ ಪ್ರಾಂಜಲ ಮನಸ್ಸಿನಿಂದ ಈ ಸಂಸ್ಥೆ ಕಟ್ಟಾಕಿದ್ರು. ಆ 63,000 ರೂಪಾಯಿದಿಂದ ಇವತ್ತು 4.5 ಲಕ್ಷ ರೈತರಿಗೆ ಸಾಲ ಕೊಡ್ತೀವಿ. ಎಷ್ಟು? 4.5 ಲಕ್ಷ ರೈತರಿಗೆ. ರಾಜ್ಯದೊಳಗೆ ಕೆಲವು ಬ್ಯಾಂಕ್ನಲ್ಲಿ 25,000 ರೂಪಾಯಿ ಕೊಡ್ತಾರೆ ಒಬ್ಬ ರೈತನಿಗೆ, ಕೆಲವೊಬ್ರು 30,000 ಕೊಡ್ತಾರೆ, ಕೆಲವೊಬ್ರು 40,000 ಕೊಡ್ತಾರೆ, ಕೆಲವೊಬ್ರು 50,000 ರೂಪಾಯಿ ಕೊಡ್ತಾರೆ. ಆದರೆ ರಾಜ್ಯದಲ್ಲಿ ಪ್ರತಿಯೊಬ್ಬ ರೈತನಿಗೆ ಸರಿಸಮಾನ, ಅವನಿಗೆ 2 ಎಕರೆ ಭೂಮಿ ಇದ್ರೂ ಕೂಡ 75,000 ರೂಪಾಯಿ ಕನಿಷ್ಠ ಸಾಲ ಕೊಡ್ತಕ್ಕಂಥ ಏಕೈಕ ಬ್ಯಾಂಕ್ ಯಾವುದಾದ್ರಿದ್ರೆ ಅದು ಬಿಜಾಪುರ DCC ಬ್ಯಾಂಕ್ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ನಿಮ್ಗೆ ಹೇಳಬೇಕಾಗಿದೆ. ಎದಕ್ಕೆ ಕೊಡ್ತೀವಿ ಅಂದರೆ, ನೀವು ಸಾಲದಾಗಿರ್ಬೇಕನ್ನೋ ಉದ್ದೇಶ ನಮ್ದಲ್ಲ. ಒಂದು ಕಾಲಿರ್ತಕ್ಕಂಥ ಊರು ಯಾವುದಾದ್ರೂ ಇದೆ ಅದು ಹೊನ್ನುಟ್ಟಿಗೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ನೀವು ಅಂತ ಎಲ್ಲ ವ್ಯಕ್ತಿಗಳನ್ನು ಕರೆಸಿರ್ತಕ್ಕಂಥ ಊರು. ಅದಕ್ಕೆ ಇವತ್ತು ಈ ಊರಿನಲ್ಲಿ ಸಾಮರಸ್ಯ ಇದೆ, ಜಗಳಿಲ್ಲ. ವಿಶೇಷವಾಗಿ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಯಾವ ಜಗಳ ನೋಡಕತ್ತೀವಿ ಅಂದ್ರೆ, ಜಾತಿಯಾಗಿಂದು ಒಳಗಿನ ಜಾತಿ ಏನಾದ್ರು ಅದರಾಗ ಜಗಳ ನೋಡ್ತೀವಿ. ಯಾವುದೂ ಜಾತಿ ಇಲ್ಲಾರದ ಊರು ಯಾವುದಾದ್ರೂ ಇದ್ರೆ ಅದು ಹೊನ್ನುಟ್ಟಿಗೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇಂಥ ಊರಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ತಾವು ಮಾಡಿದ್ದೀವಿ. ಇದ್ರ ಲಾಭ ಏನು ಅಂತ ಹೇಳಿದ್ರೆ, ನಮ್ಮ ರೈತರು ಬಹಳ ಸಂಕಷ್ಟದಲ್ಲಿ ಇರ್ತಾರೆ. ಯಾಕೆಂದ್ರೆ ಇದು ಬಂಜರ ನಾಡು, ಬಂಜರ ಭೂಮಿ ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿದೆ, ಬ್ರಿಟಿಷ್ ಕಾಲದಿಂದನೂ ಕೂಡ ಈ ಜಿಲ್ಲೆಗೆ ಬರಗಾಲ ಜಿಲ್ಲೆ ಅಂತಕ್ಕಂಥ ಹೆಸರು ಪಟ್ಟಿ ಇದೆ, ಹೆಸರು ಇಟ್ಟಿದ್ದಾರೆ. ನೀವು ನೋಡಿರಿ, ಬಿಜಾಪುರದಲ್ಲಿ ಅಂಬೇಡ್ಕರ್ ಮೂರ್ತಿ ಎದುರಿಗೆ ಒಂದು ಆಫೀಸ್ ಇದೆ, ಆಂಟಿ ಫ್ಯಾಮಿನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಾಗ. ಕನ್ನಡನಾಗ ಬರಗಾಲ ನಿವಾರಣಾ ಆಫೀಸು. ಅಂದ್ರೆ ಇಡೀ ಬಿಜಾಪುರ ಬಾಗಲಕೋಟೆ ಬರಗಾಲ ತುತ್ತಾಗ್ತಕ್ಕಂಥ ಜಿಲ್ಲೆ ಇದೆ. ಆದರೆ ದಿವಂಗತ ಸುಗಂಧಿ ಮುರುಗೇಪಣ್ಣ ಅವರು, ಹುಜುರೆಯವ್ರ ಪುಣ್ಯದಿಂದ ನಿಮಗೆ ಹೇಳಬೇಕಂದ್ರೆ, ಇವತ್ತು ನಾವು ಏನಾರ ಕುಡಿಯೋ ನೀರು ಕಾಣ್ತಿದ್ರೆ ಈ ಇಬ್ಬರು ಪುಣ್ಯ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಬಹಳ ದೊಡ್ಡ ಹೋರಾಟ ಅವರು ಮಾಡಿದ್ರು. ಒಂದೇ ಸರ್ತಿ ಸುಗಂಧಿಯವರು MP ಇದ್ರು, ಅವ್ರ ಜೊತೆ ಹುಜುರೆ ಅಂತ ಹೇಳಿ ಒಬ್ರು ಹರಿಜನ್ MLA ಇದ್ರು. ಅವರು ಗುಲಾಟಿ ಕಮಿಷನ್ ಸಲುವಾಗಿ ಹೋರಾಟ ಮಾಡಿದ್ರು. ಆ ಗುಲಾಟಿ ಕಮಿಷನ್ ಅಂದ್ರೆ ಇವತ್ತಿನ ಮುಳವಾಡಿ ನೀರಾವರಿ. ಇವತ್ತೇನು ನಿಮ್ಮ ಕಾಲುವೆಗಳಿಗೆ, ನಿಮ್ಮ ಕೆರೆಗೆ ನೀರು ಬರ್ತದೆ, ಅದು ಈ ಪುಣ್ಯಾತ್ಮರು. ಅವ್ರ ಜೊತೆ NK ಉಪಾಧ್ಯಾಯರಿದ್ರು, ಭೀಮ್ಸಿ ಕಲಾದಿಗೆ ಅವರು ಇದ್ರು. ಇದೆಲ್ಲ ನೀವೇನು ಹಸಿರು ಟ್ಯಾವೆಲ್ ಹಾಕೊಂಡು ಇವತ್ತು ಹಾಕೊಂಡಿರೋ, ಅವ್ರು ಒಂದು 50 ವರ್ಷ ಮೊದಲೇ ಹಾಕೊಂಡಿದ್ರು. ಅವ್ರು ಹಾಕೊಂಡು ಬರಗಾಲದಿಂದನೇ ಹೋರಾಟ ಮಾಡಿದ್ರು. ಇನ್ನಿಲ್ಲ ಮೊನ್ನೆ ಬರಗಾಲ ಭೀಮ್ಸಿ ಅವ್ರು ತೀರಿ ಹೋದ್ರು, ನಿಮಗೆಲ್ಲ ಗೊತ್ತಿದೆ. ಅವ್ರು ಮಾಡಿರ್ತಕ್ಕಂಥ ಅವಿಸ್ಮರಣೀಯ ಹೋರಾಟದಿಂದ ಇವತ್ತು ಬಿಜಾಪುರದ ಬಂಜರ್ ಭೂಮಿ ಏನಾಗ್ಯದಪ್ಪ ಅಂದ್ರೆ ಬಂಗಾರದ ಕಡ್ಡಿ ಆಗಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ. ನೀವು ಯಾವ ಭೂಮಿಗೂ ಕೇಳ್ರಿ, ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಕನಿಷ್ಠ 10 ಲಕ್ಷ ರೂಪಾಯಿ ಇದೆ, ಗರಿಷ್ಠ 25 ಲಕ್ಷ ರೂಪಾಯಿ. ಯಾಕಂದ್ರೆ ಇಷ್ಟು ಭೂಮಿಯ ಕಿಮ್ಮತ್ತು ಆಗ್ತದಂತ ನಾವು ಯಾರೂ ಕೂಡ ಮನಸ್ಸಿನಲ್ಲಿ ನೆನೆಸಿರ್ಲಿಲ್ಲ. ನಾನೇ MLA ಇದ್ದಾಗ 300 ರೂಪಾಯಿ ಎಕರೆಗೆ ಜಾಲಗೇರಿ ಮಡ್ಡಿ ಕೊಡಕ್ಕೆ ತಯಾರಿದ್ರು. ಒಬ್ಬಕ್ಕೆ ಲಲಿತಾಬಾಯಿ ಯೋಗತಿಗಳು ಅವ್ರು ಹೇಳ್ತಿದ್ದು, ತಗೊಳ್ಳೋ ಇವನ್ನ 300 ರೂಪಾಯಿ ಕೊಡ್ತೀನಿ ಎಕರೆಗೆ ಅಂತ ಹೇಳಿ. ಅಂದ್ರೆ
ಅಷ್ಟು ಬಂಜರವಾಗಿರ್ತಕ್ಕಂಥ ಭೂಮಿ. ಆದರೆ ಇವತ್ತು ನೀವು ಯಾವ ಮೂಲೆಗೆ ಹೋಗ್ತೀರಿ ಹೋಗ್ರಿ, ನೀರಾವರಿ ಬಂದಿರೋದ್ರಿಂದ ಅಲ್ಪ ಸ್ವಲ್ಪ ಚೇತರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ನೀರಾವರಿ ಬಂದದಂತ ತಿಳ್ಕೊಂಡು ನೀವು ಬರೀ ಎಚ್ಚೆತ್ತವಾಗಿ ಬರೀ ಕಬ್ಬೆ ಹಚ್ಚಬೇಕಾಗಿಲ್ಲ. ಕಬ್ಬು ಹಚ್ಚಿದ್ರು ಕೂಡ ವೈಜ್ಞಾನಿಕ ಕೃಷಿಯನ್ನ ಮಾಡಬೇಕು. ನಾನು ನೋಡ್ತೀನಿ, ಇಲ್ಲೇ ನನ್ನ ಬಸವನ ಬಾಗೇವಾಡಿಯಲ್ಲಿ ನಿಡುಗುಂದಿ ಅಂತ ಒಂದು ಊರು ಬರ್ತದೆ. ಆ ನಿಡುಗುಂದಿ ಊರಲ್ಲಿ ಒಬ್ಬ ರೈತ 1 ಎಕರೆಗೆ 80ರಿಂದ 110 ಟನ್ ತನ ಬೆಳೆದಿದಂತ. ಆದ್ರೆ ನಿಮ್ಮ ಊರಾಗ ಮಡ್ಯಾಗ 30 ಟನ್ ಬೆಳೆದ್ರೆ ನೀವು ಅಪ್ಪಪ್ಪ ಮಕ್ಕಳು ನೀವು ಗಂಡಸರಂತ ಹೇಳ್ಬೇಕು. ನಾವು ಬಹಳ ಜನ ರೈತರು ಏನ್ ಮಾಡ್ತೀವಿ ಅಂದ್ರೆ ವೈಜ್ಞಾನಿಕ ಕೃಷಿ ಮಾಡಂಗಿಲ್ಲ. ಯಾರೇ ಇಲ್ಲೇ ನೀವು ಪಕ್ಕದ ಮಹಾರಾಷ್ಟ್ರಕ್ಕೆ ಹೋದ್ರೆ ಎಕರೆಗೆ 40ರಿಂದ 45 ಟನ್ ಕನಿಷ್ಠ ತೆಗಿತಾರೆ, ಗರಿಷ್ಠ 60ರಿಂದ 80 ಟನ್ ತೆಗಿತಾರೆ. ಆದ್ರೆ ನಮ್ಮಲ್ಲಿ ಏನಾಗ್ಬಿಟ್ಟದಂದ್ರೆ 30 ಟನ್ ತೆಗೆದ್ರಾಗೆ ನೀರು ಇಳಿದು ಬಿಡ್ತಾವ. ನಮ್ಮ ಹಂಗ ಆಗ್ಬಾರ್ದು. ಯಾಕಂದ್ರೆ ನೀವು ಕೂಡ ವೈಜ್ಞಾನಿಕ ಕೃಷಿ ಮಾಡಿದ್ರೆ ನಿಮಗೆ ಕಬ್ಬು ಲಾಭ ಕೊಡ್ತದೆ, ಇಲ್ಲಂತಿಲ್ಲ. ಮತ್ತೆ ಇನ್ನೊಂದು ಹೇಳಿ ಹೋಗ್ತೀನಿ ನಿಮಗೆ, ಇನ್ನೂ 10 ವರ್ಷ ನೀವು ಕಬ್ಬು ಬೆಳೆದ್ರು ಕೂಡ ಕಾರ್ಖಾನೆಯವರು ಕೈ ಮುಗಿದು ನೀವು ಕಬ್ಬು ಒಯ್ತಾರೆ. ಇದರಲ್ಲಿ 2 ಮಾತಿಲ್ಲ. ಯಾಕೆ 10 ವರ್ಷ ನಿಮಗೆ ಕಬ್ಬು ಬೆಳೀರಿ ಅಂತ ಹೇಳ್ತೀನಿ ಅಂದ್ರೆ, ಮತ್ತೆ ಬೆಳೆ ಹಣ ಒಂದು 50 ಎಕರೆ ಬಾಬುಗೌಡ ನಿಮ್ಗೆ ಇತ್ತಂದ್ರೆ 50 ಎಕರೆ ಬಡಿಬಾರ್ದು, ಒಂದು 50 ಎಕರೆ ಅಷ್ಟೇ. ಅದು ವೈಜ್ಞಾನಿಕವಾಗಿ ಮಾಡಬೇಕು. ನೀವು ನೀರು ಹೆಚ್ಚೆತ್ತದ ತಿಳ್ಕೊಂಡು ಬರೀ ನೀರು ಬಿಟ್ಟು ಕಬ್ಬು ಬೆಳೀತದ ಅಂತ ತಿಳ್ಕೊಬಾರ್ದು. ಅದಕ್ಕೂ ಭೂಮಿಯನ್ನು ಕಾಪಾಡಿ ನೀವು ಬೆಳೆಸಿದ್ರೆ ಮಾತ್ರ ಬೆಳೀತದೆ. ಕಬ್ಬು ಬಿಟ್ಟ ಮೇಲೆ ನಿಮಗೆಲ್ಲ ಗೊತ್ತದೆ, ಕಡಿ ತಿಕೋಟ ಭಾಗದ ರೈತರು ದ್ರಾಕ್ಷಿ ಬೆಳೆದು, ಆದರೆ ದ್ರಾಕ್ಷಿಗೆ ಒಳ್ಳೆ ಬೆಲೆ ಇತ್ತು. ಆದರೆ ದುರ್ದೈವಶ ಈ 2-3 ವರ್ಷದಲ್ಲಿ ಬಹಳಷ್ಟು ಬೆಲೆ ಬಿದ್ದು ಹೋಗಿದೆ. ಇವತ್ತು ಅದು ಕೂಡ ವೈಜ್ಞಾನಿಕವಾಗಿ ಮಾಡಿದ್ರೆ ನಿಮ್ಗೆ ಅದು ಎಕರೆಗೆ 4 ಟನ್ ಮನೋಕ ಕೊಡ್ತದೆ. ಆದರೆ ನಮ್ಮಂಥವ್ರು ಯಾರೇ ಮಾಡಿದ್ರೆ ಅದು 2 ಟನ್ನು ಬರಂಗಿಲ್ಲ. ನೀವು ತಿಳ್ಕೊಂಡು ಮಾಡಬೇಕು. ಇಲ್ಲೇ ಬರ್ಡೋಲ್ದಲ್ಲಿ ಕೆಲವು ರೈತರು ಮಾಡ್ತಾರೆ. ಇಂಡಿ ತಾಲೂಕಿನಲ್ಲಿ ಬರಗಾಲ ಅದ, ಆದ್ರೂ ಕೂಡ ಎಕರೆಗೆ 3ರಿಂದ 4 ಟನ್ ಒಣ ದ್ರಾಕ್ಷಿ ತೆಗಿತಾರೆ. ಕನಿಷ್ಠ ಅವ್ರ ದ್ರಾಕ್ಷಿ 1,50,000 ರೂಪಾಯಿ ಟನ್ ಹೋಗ್ತದೆ. 3 ಟನ್ ಮಾಡಿದ್ರೆ 4.5 ಲಕ್ಷ ರೂಪಾಯಿ ಒಂದು ಎಕರೆಯಲ್ಲಿ ಬರ್ತದೆ. ಕಬ್ಬಿನ 2 ಪಟ್ಟು ಲಾಭ ಮಾಡ್ತಾರೆ. ಮತ್ತು ನಮ್ಮಲ್ಲಿ ನೀವು ಹಾವೇರಿಗೆ ಹೋದ್ರೆ ಮೆಕ್ಕೆಜೋಳ ಬೆಳೀತಾರೆ. ಎಕರೆಗೆ ನೀವು ನೋಡಿದ್ರೆ 40ರಿಂದ 50 ಕ್ವಿಂಟಲ್ ತೆಗಿತಾರೆ. ನಮ್ಮಲ್ಲಿ ಹಂಗೆ ಆಗಂಗಿಲ್ಲ. ಬಟ್ ಇನ್ನೂ ಒಂದು 10 ವರ್ಷ ನೀವು ಮೆಕ್ಕೆಜೋಳ ಬೆಳೆದ್ರೆ ಅದಕ್ಕೂ ಬೆಲೆ ಇದೆ. ನಾನು ಯಾಕೆ ಹೇಳಿ ಹೋಗ್ತಾ ಇದ್ದೀನಿ ಅಂದ್ರೆ, ಮೆಕ್ಕೆಜೋಳ ಒಂದು ಕಾಲದಲ್ಲಿ 1,500-1,600 ರೂಪಾಯಿಗೆ ಯಾರೂ ಕೇಳ್ತಿರ್ಲಿಲ್ಲ. ಈಗ ನೀವು ನೋಡಿರ್ಬೋದು, ಈ ವರ್ಷ 2,300, 400, 200 ತನಕ ಬಂದಿಲ್ಲ, ಬರುವುದು ಇಲ್ಲ. ಯಾಕಂದ್ರೆ ಇದೇ ಮೆಕ್ಕೆಜೋಳದಿಂದ ಇವತ್ತು ಇಥನಾಲ್ ಅನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಕಬ್ಬಿನಿಂದನೂ ಇಥನಾಲ್ ಆಗ್ತದೆ, ಮೆಕ್ಕೆಜೋಳದಿಂದನೂ ಇಥನಾಲ್ ಆಗ್ತದೆ. ಇದರಿಂದ ಈ 2 ಬೆಳೆಗೆ ಯೋಗ್ಯವಾದಂತ ಬೆಲೆ ರಾಜ್ಯದಲ್ಲಿ ಮಾಡ್ತಾರೆ. ನೀವು ಅಂತ ವೈಜ್ಞಾನಿಕ ಕೃಷಿ ಮಾಡಿದ್ರೆ ಏನಿವತ್ತು ನೀವು DCC ಬ್ಯಾಂಕ್ ಮುಂದೆ ಅರ್ಜಿ ಹಾಕಿ ಸಾಲ ತಗೋತೀರಿ, ಇದು ತಪ್ಪಿಸ್ಬೇಕಪ್ಪ ಅಂದ್ರೆ ಇಂಥ ವೈಜ್ಞಾನಿಕ ಕೃಷಿ ಮಾಡಬೇಕು. ಮತ್ತು ಇನ್ನೊಂದು ನಿಮಗೆ ಗೊತ್ತೇ ಇದೆ, ಕರ್ನಾಟಕದಲ್ಲಿ ಬಹಳ ಜನ ಒಳ್ಳೆ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಅವ್ರಿಗೆ ನಾವೆಷ್ಟೇ ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ. ಯಾವುದೇ ಪಕ್ಷದವರು ಇರಲಿ, ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಹಿಡ್ಕೊಂಡು ಇಲ್ಲಿವರೆಗೆ ರೈತರಿಗೆ ಬರಗಾಲ ಬಂದ್ರೆ ಸಾಲ ಸೂಟ್ ಮಾಡಿರ್ತಕ್ಕಂಥ ದೇಶದಲ್ಲಿ ಏಕೈಕ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿದೆ, 2017-18 2 ವರ್ಷ ನಿಮ್ಮ ಸಾಲ ಸೂಟ್ ಆಯ್ತು. ಒಂದ್ ಸರ್ತಿ ಸಿದ್ದರಾಮಯ್ಯ ಸೂಟ್ ಮಾಡ್ದ, ಇನ್ನೊಂದು ಸರ್ತಿ ಕುಮಾರಸ್ವಾಮಿ ಸೂಟ್ ಮಾಡ್ದ. ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯಲ್ಲಿ 1,300 ಕೋಟಿ ರೂಪಾಯಿ ಸಾಲ ಸೂಟ್ ಆಗಿದೆ. ಮತ್ತು ಅದಕ್ಕೆ ನೀವು ಮೇಲೆ ಬರಗಾಲ ಬರಲಿ ಅಂತ ಅನ್ಬೇಡ್ರಿ. ಅದು ಯಾವಾಗೂ ಅಕಸ್ಮಾತ್ ಬರಗಾಲ ಬಂತಂದ್ರೆ
ಸಾಲ ಕೂಡ ಸೂಟ್ ಮಾಡಿದೀವಿ. ಮತ್ತು ಇನ್ನೊಂದು ಸಂತೋಷದ ಸಂಗತಿ ಏನಪ್ಪಾ ಅಂತಂದ್ರೆ, ನಿಮಗೂ ಯಥೇಚ್ಛವಾಗಿ ಪುಕ್ಕಟ್ಟಾಗಿ ನೀರು ಕೊಡ್ತೀವಿ ನಾವು, ಮತ್ತು ಪುಕ್ಕಟ್ಟಾಗಿ ಕರೆಂಟ್ ಕೊಡ್ತೀವಿ. ಅದೇ ಪುಕ್ಕಟ್ ಕರೆಂಟ್ ಕೊಡ್ಬೇಕಂತ ರಾಜ್ಯ ಯಾವುದೂ ಇಲ್ಲ. ಇಲ್ಲೇ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋದ್ರೆ ಕರೆಂಟ್ ತಗೋಬೇಕಾದ್ರೆ ರೈತರು ದುಡ್ಡು ಕೊಟ್ಟು ತಗೋಬೇಕಾಗ್ತದೆ. ಆದರೆ ಇಲ್ಲಿ 10 HP ವರೆಗೆ ಪುಕ್ಕಟ್ಟೆಯಾಗಿ ಕರೆಂಟ್ ಕೊಟ್ಟಿದ್ದೀವಿ. ಇದು ಎಲ್ಲ ನೀವು ತಿಳ್ಕೊಂಡು ಕೃಷಿ ಮಾಡಿದ್ರೆ. ಮತ್ತು ಇನ್ನೊಂದು ಬಹಳ ಸಂತೋಷದ ಸಂಗತಿ ಏನಪ್ಪಾ ಅಂತಂದ್ರೆ, ಏನು ಇಲ್ಲಿವರೆಗೆ ಬರಗಾಲ ಇತ್ತು ಅಂತ ಹೇಳಿ ನಾವು ಹೈನುಗಾರಿಕೆ ಮಾಡ್ತಿರ್ಲಿಲ್ಲ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ದಿವಸಕ್ಕೆ 1,00,000 ಲೀಟರ್ ಅಥವಾ 1 ಕೋಟಿ ಲೀಟರ್ನಷ್ಟು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಇವತ್ತು ಕರ್ನಾಟಕಕ್ಕೆ ಬಂದಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ನೀವು ನೋಡ್ಬೋದು, ಯಾವುದೇ ಮೈಸೂರಿನಿಂದ ಬೀದರ್ವರೆಗೆ ಎಲ್ಲ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಹೈನುಗಾರಿಕೆಗೆ ನಮ್ಮ DCC ಬ್ಯಾಂಕ್ನಿಂದನೂ ಸಾಲ ಕೊಡ್ತೀವಿ, ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೊಡ್ತವೆ. ವಿಶೇಷವಾಗಿ ನೀವು 1 ಲೀಟರ್ ಹಾಲು ಹಾಕಿದ್ರೆ ಕರ್ನಾಟಕದ KNSನವರು ನಿಮಗೆ ಕನಿಷ್ಠ 30 ರಿಂದ 35 ರೂಪಾಯಿ ಲೀಟರ್ ತಗೋತಾರೆ. ಅದರಲ್ಲಿ ಹೆಚ್ಚು ಫ್ಯಾಟ್ ಇದ್ರೆ 40 ರೂಪಾಯಿಗೂ ತಗೋತಾರೆ. ಮತ್ತು ಜೊತೆಗೆ 5 ರೂಪಾಯಿ ಸರ್ಕಾರ ಕೊಡ್ತದೆ ಪುಕ್ಕಟ್ಟಾಗಿ. ಮತ್ತು ನೀವು ಹಾಲು ಹಾಕಿದ್ರೆ ಕೊಡ್ತಾರೆ, ಆಲ್ಕೋಹಾಲ್ ಹಾಕಿದ್ರೆ ಕೊಡೋದಿಲ್ಲ. ಮತ್ತು ಹಾಲು ಹಾಕಿದ್ರೆ ಸರ್ಕಾರ ಕೂಡ ನಿಮಗೆ 1 ಲೀಟರ್ಗೆ 5 ರೂಪಾಯಿ ಸಬ್ಸಿಡಿ ಕೊಡ್ತದೆ. ಅದಕ್ಕೆ ದಯಮಾಡಿ ಈಗ ಏನಪ್ಪಾ ಅಂದ್ರೆ ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತ ಹೇಳ್ತೀವಿ ನಾವು. ಆ ಕಡೆಲ್ಲ 2 ಎಕರೆ ರೇಷ್ಮೆ ಮಾಡಿದ್ರೆ 1-2 ಹಸು ಅಥವಾ ಆಕಳ ಅಥವಾ ಎಮ್ಮಿ ಕಟ್ಟೆ ಇರ್ತಾರೆ. ಇವತ್ತು ನಮ್ಮ ಬೆಳಗಾವದಲ್ಲಿ ಮಾಡ್ತಾರೆ. ಇದೇ ಬಿಜಾಪುರ ಜಿಲ್ಲೆಯಲ್ಲಿ ನೀವು ತಕ್ಕಳಿಕೆ ಅಂತ ಹೇಳಿ ಬಿಜಾಪುರ ತಾಲೂಕಿನಲ್ಲಿ ಒಂದು ಊರು ಬರ್ತದೆ, ಜಾಲಗೇರಿ ಯತ್ನಾಳದಲ್ಲಿ. ನೀವು ನೋಡ್ಬೋದು, ಆ ಊರಾಗ ಕನಿಷ್ಠ ಒಂದು ದಿವಸಕ್ಕೆ 2,000 ಲೀಟರ್ ಹಾಲು ಹಾಕ್ತಾರೆ. ಅಲ್ಲಿ ಹೆಣ್ಮಕ್ಳು ಒಂದು ಮಗುವಿನ ಹಡಿಗೆ ಮರಿಬೋದು, ಆದರೆ ಒಂದು ಆಕಳ ಒಂದು ಎಮ್ಮಿ ಕಟ್ಟುದು ಮರ್ತಿಲ್ಲ. ಅಷ್ಟು ಒಳ್ಳೆಯ ಕೃಷಿಯನ್ನು ಮಾಡಿ ಹೈನುಗಾರಿಕೆ ಮಾಡಿ ದಿವಸಕ್ಕೆ ಅವ್ರು ಏನಿಲ್ಲಪ್ಪ ಅಂದ್ರೆ ಸರ್ಕಾರದನ್ನೇ ಒಂದು 50 ರೂಪಾಯಿ ಪುಕ್ಕಟ್ ತಗೊಳ್ತಾರೆ. ಅಂತ ಕೆಲಸ ಇವತ್ತು ಜೊತೆಗೆ ಹಾಲಿಗೆ ಮತ್ತು 35 ರೂಪಾಯಿ ಲೀಟರು ಅದು ಕೊಟ್ಟೇ ಕೊಡ್ತದೆ. ಆ ಮಾತು ಕೂಡ ಇಲ್ಲೇ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲೇ ನಮ್ಮ ತಾಲೂಕಿನಲ್ಲಿ, ನಮ್ಮ ಬಿಜಾಪುರ ತಾಲೂಕಿನಲ್ಲಿ ಇಂಥವೆಲ್ಲ ನೋಡಿ ಕೃಷಿ ಮಾಡಿದ್ರೆ ಪ್ರಾಯಶಃ ನಿಮ್ಮ ಬಹಳಷ್ಟು ಹಸನಾಗ್ತದೆ. ಮತ್ತು ಜೊತೆಗೆ ಇನ್ನೊಂದು ಸಂತೋಷದ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಸೊಸೈಟಿನಲ್ಲಿ ಏನು ನಿಮ್ಮ ಊರಿನ ಸೊಸೈಟಿ ಇದೆ, ಇಲ್ಲಿ ನೀವು ಮನಸ್ಸು ಮಾಡಿದ್ರೆ ಯಾವುದೇ ಬೇಕಾದಂತ ಸಾಲ ತಗೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಸಾಲ ಸಿಕ್ತದಕ್ಕೆ ತಗೊಂಡು ಮನೆಗೆ ಹೋಗ್ಬಾರ್ದು. ಸಾಲ ತಗೊಂಡು ಹೊಳ್ಳಿ ತುಂಬತಕ್ಕಂಥ ಶಕ್ತಿ ಇದ್ರೆ ತಗೋಬೇಕು. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದ್ರೆ, ನಿಮಗೆ ಕೊಡ್ತಕ್ಕಂಥ ಸಾಲ ಸರ್ಕಾರದ ಹಣ ಅಲ್ಲ, ಅದು ನಿಮ್ಮದೇ ಡಿಪಾಸಿಟ್ ಇಡಿಸ್ಕೊಂಡು ನಾವು ನಬಾರ್ಡ್ ಸಂಸ್ಥೆಯಿಂದ ಸಾಲ ಎತ್ತಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ. ನಾವು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತೀವಿ. ನಾನು ನಿಮ್ಮಲ್ಲಿ ಒಂದು ಭರವಸೆ ಕೊಡ್ತೀನಿ, ಯಾರಾದರೂ ಸಾಲ ತಗೊಂಡು ಸಾಲ ಮುಟ್ಟಿಸ್ತಕ್ಕಂಥವ್ರು ಇದ್ರೆ ಅಂಥವರಿಗೆ ಖಂಡಿತ 5 ಯಾಕೆ 15 ಲಕ್ಷದವರೆಗೂ ಕೂಡ ನಾವು ಸಾಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಮತ್ತದು ಮೇಲ್ನೋಟಕ್ಕೆ ಕಾಣ್ತಿರ್ಬೇಕು. ಮತ್ತು ಆಗಲೇ ಸ್ವಾಮಿಗಳು ಬೈದ್ರಲ್ಲ, ಹಂಗೆ ಆಗ್ಬಾರ್ದು. ಅವ್ರು DCC ಬ್ಯಾಂಕ್ ಬಾಗಲಕೋಟೆಗೆ ಬೈದ್ರು ನನ್ನ ಎದುರಿಗೆ. ಹಂಗಲ್ಲ, ನಮ್ಮಲ್ಲಿ ಕೊಡ್ತೀವಿ ಅಂದ್ರೆ ಎಲ್ಲರಿಗೂ ಕೊಡಂಗಿಲ್ಲ. ಯಾರು ಕಾರ್ಖಾನೆಗೆ ಈ ವರ್ಷ 1000 ಟನ್ ಕಬ್ಬು ಹಾಕ್ಯಾರ ಅವ್ರು ಒಂದು ರಿಸೀಟ್ ಇಟ್ಟರೆ ಅವ್ರಿಗೆ ಕೊಡ್ತೀವಿ. ಯಾರು ಒಣ ದ್ರಾಕ್ಷಿ ಒಂದು 50 ಟನ್ ನಾವು ಬೆಳಿತೀವ್ರಿ ಅಂತ ಹೇಳಿದ್ರೆ ಅವ್ರಿಗೆ ಕೊಡ್ತೀವಿ. ಮತ್ತು ಅವರು ನಾಳೆ ನಾನು ನೋಡಿ ಅವ್ರಿಗೆ ಹೋಗಿ ಬೈಬಾರ್ದು. ಅದಕ್ಕೆ ಎಲ್ಲ ನೋಡ್ಕೊಂಡೇ ಕೊಡ್ತೀವಿ. ಆದ್ರೆ ಅದೇ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದ್ರೆ ಈ ಸವಲತ್ತು ನಿಮಗೆ ಸಿಗೋದಿಲ್ಲ. ಅಂದ್ರೆ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಏನು ಸಾಲ ಕೊಡ್ತಾರೆ, ಅವ್ರು ಬರೀ ನಿಮ್ಮ ಜಾತಕ ನೋಡಂಗಿಲ್ಲ, ನಿಮ್ಮ ಅಪ್ಪನ ಜಾತಕನೂ ನೋಡ್ತಾರೆ. ನಿಮ್ಮ ಅಪ್ಪ ಯಾರ್ಯಾರಿಗೆ ಹಾಕ್ಯಾನ ಅನ್ನೋದು ಮೊದಲು ಅದನ್ನು ನೋಡ್ತಾರೆ. ನೀವೊಂದು ಹಾಕ್ತಾನೇನಪ್ಪ ಅಂತ ನೋಡ್ತಾರೆ. ಅದಕ್ಕೆ ನಮ್ಮ ದೇವಂಗ ರಾಚಪ್ಪಣ್ಣವ್ರು ಗೊತ್ತದ, ನಿಮ್ಮ ಊರಿಗೆ ಭಾಳ ಸಂಬಂಧ ಒನ್ನೊಟ್ಟಿಗೆ ರಾಚಪ್ಪಣ್ಣ
ಹೊರಂಗ್ ಭಾಳ ಆಚರ್ಪಣ್ಣ ನಿಮ್ಮ ಹೊನಟಿಗೆ ಭಾಳ ಬರ್ತಿದ್ರು. ಅವ್ರು ಒಂದು ಮಾತು ಹೇಳ್ತಿದ್ರು, ಹಿಂಗೆ ಒಂದು ಊರಾಗ ಒಂದು ಹೋಟೆಲ್ ಇರ್ತದೆ, ಆ ಹೋಟೆಲ್ ಮೇಲೆ ಒಂದು ಬೋರ್ಡ್ ಹಾಕಿದ್ರೆ ಇಲ್ಲಿ ಯಾರು ಏನು ತಿಂತಿರ್ತೀನಿ ಅದನ್ನ ನಿಮ್ಮ ಕಡೆ ತಗೊಳ್ಳೋದಿಲ್ಲ, ಅದನ್ನ ನಿಮ್ಮ ಮಗನ ಕಡೆ ತಗೋತೀವಿ ಅಂತೇಳಿ. ನಮ್ಮಂತ ಸುಮಾರು ಮನುಷ್ಯ ಒಳಗೆ ನೋಡೋದತ್ತೀವಿ, ಇದೇನು ನಾ ಕೊಡೋದಿಲ್ಲ ಬಿಡು ನನ್ನ ಮಗ ಕೊಡ್ತಾನಂತೇಳಿ ಪುಕಟ್ ಸಿಗ್ತದ ಒಳಗೆ ಹೋಗಿ ತಿಂದಂತೆ. ತಿಂದು ಎದ್ದು ಹೋಗು ಹೊತ್ನ್ಯಾಗ ಮತ್ತೊಂದು ಇಂಥ ಒಂದು ಚೀಟಿ ಇಟ್ನತ್ತವ ಮುಂದೆ, ಇದೇನು ಅಲ್ಲ, ಇದು ನೀ ತಿಂದಿದ್ದಲ್ಲ ನಿಮ್ಮ ಮಕ್ಕ ತಿಂದಿದ್ದದ, ಅದನ್ನು ಕೊಟ್ಟು ಹೋಗಲ್ಲ. ಒಬ್ಬ ರೈತನಿಗೆ ಸರಿ ಸಮಾನ, ಅವನಿಗೆ 2 ಎಕರೆ ಭೂಮಿ ಇದ್ರೂ ಕೂಡ 75,000 ರೂಪಾಯಿ ಕನಿಷ್ಠ ಸಾಲ ಕೊಡ್ತಕ್ಕಂಥ ಏಕೈಕ ಬ್ಯಾಂಕ್ ಯಾವುದಾದ್ರಿದ್ರೆ ಅದು ಬಿಜಾಪುರ DCC ಬ್ಯಾಂಕ್ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ನಿಮ್ಗೆ ಹೇಳಬೇಕಾಗಿದೆ. ಎದಕ್ಕೆ ಕೊಡ್ತೀವಿ ಅಂದ್ರೆ ನೀವು ಸಾಲದಾಗಿರ್ಬೇಕನ್ನೋ ಉದ್ದೇಶ ನಮ್ದಲ್ಲ. ಒಂದು ಕಾಲ ಹಿಂಗ್ ಬರಬೇಕು, ನೀವು ಸಾಲ ಕೊಟ್ಟು DCC ಬ್ಯಾಂಕ್ ನಡಿಬೇಕು, ಆ ಕಾಲ ಬರಬೇಕನ್ನುವಂಥ ನಿರೀಕ್ಷೆ ಇಟ್ಕೊಂಡು ನಮ್ಮ ಪೂರ್ವಜರು ಇಂಥ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ. ಇವತ್ತು ದಿವಂಗತ ಪಗು ಅಳಕಟ್ಟಿ ಅವರು ಸಿದ್ದೇಶ್ವರ ಬ್ಯಾಂಕು ಹಂಗೆ ಅದೇ ಪ್ರಾಂಜಲ್ ಮನಸ್ಸಿನಿಂದ ಕಟ್ಟಿದ್ರು. ಆ ಸಿದ್ದೇಶ್ವರ ಬ್ಯಾಂಕ್ ಇತ್ತು ಅಂತೇಳಿ ಬಿಜಾಪುರಿನ ವ್ಯಾಪಾರಸ್ಥರಾಗಲಿ ಬಾಗಲಕೋಟೆ ವ್ಯಾಪಾರಸ್ಥರಾಗಲಿ ವ್ಯಾಪಾರ ಮಾಡಿ ಅಂಥ ಸಂಸ್ಥೆಗಳನ್ನ ನಮ್ಮ ಪೂರ್ವಜರು ಬಹಳ ಪ್ರಾಂಜಲ್ ಮನಸ್ಸಿನಿಂದ ಕಟ್ಟಿದ್ದಾರೆ. ಇವತ್ತು ಬಂತನಾಳ್ ಸಿಯೋಗಳು ಬಿಜಾಪುರ BLD ಕಟ್ಟದೆ ಹೋಗಿದ್ರೆ ಪ್ರಾಯಶಃ ಯಾರೂ ನಾವು ಸಾಲಿ ಕಲಿತಿದ್ದಿಲ್ಲ. ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸ ಹ್ಯಾಗ್ ಸಿದ್ಧಗಂಗಾ ಶ್ರೀಗಳು ಮಾಡಿದರೆ ಅದನ್ನು ಕರ್ನಾಟಕದ ಈ ಮೂಲೆಯಲ್ಲಿ ಯಾರಾದರೂ ಮಾಡಿದ್ರೆ ಅದು ದಿವಂಗತ ಬಂಧನಾಳ ಶಿವಯೋಗಿಗಳು ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಡ್ತೀವಿ. ಯಾಕಂದ್ರೆ ಅಂತ ಪೂರ್ವಜರು ಒಂದು ಪ್ರಾಂಜಲ್ ಮನಸ್ಸಿನಿಂದ ಒಂದು ಸಸಿ ನೆಟ್ರೆ ಅದು ಖಂಡಿತ ಹೆಮ್ಮರ ಆಗ್ತದೆ. ಇವತ್ತು ನಿಮ್ಮೂರಲ್ಲಿ ಕೂಡ ಅಂತ ಬಹಳ ಹಿರಿಯರಿದ್ದಾರೆ, ಅವರ ಮನಸ್ಸಿನಿಂದನೇ ಈ ಸಂಸ್ಥೆ ಇಷ್ಟು ಹೆಮ್ಮರವಾಗಿ ಬೆಳೆದಿದೆ. ಇವತ್ತು ನಿಮ್ಮ ಸಂಸ್ಥೆ ಸಂಸ್ಥಾಪಕರು 4 ಜನ ಈ ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರಿ ಸಂಘ ಕಟ್ಟದೆ ಹೋಗಿದ್ರೆ ಇವತ್ತು ನಾವು ಯಾರೂ ಇಲ್ಲಿ ಸೇರ್ತಿರ್ಲಿಲ್ಲ. ಯಾಕಂದ್ರೆ ಬಹಳ ಕಡಿಮೆ ಸಮಯದಲ್ಲಿ ಅತ್ಯಂತ ಒಳ್ಳೆಯ ಸಂಸ್ಥೆಯನ್ನ ಹೊನ್ನೂಟಿಗೆಯಲ್ಲಿ ಕಟ್ಟಿವಿ. ಆದ್ರೆ ನಡು ಸ್ವಲ್ಪ ಇದಕ್ಕೂ ಜಡ್ ಬಂದಿತ್ತು. ಆ ಜಡ್ ಬಂದಿಲ್ಲತ್ತೇನಿಲ್ಲ, ಬಂದಿತ್ತು. ಆದರೂ ಊರಿನವರೆಲ್ಲ ಕೂಡ ಅದನ್ನ ಮಾಸಿ ಮಾಡಿದ್ದೀರಿ ಅಂದ್ರೆ ವಾಸಿ ಆಗಿದೆ. ಅದಕ್ಕೆ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ. ಅದರಲ್ಲಿ ಕುರ್ಪಿಯವರೊಬ್ಬರು ಜೀವಂತದಾರಿನ ನನ್ನ ಜೋಡಿ ಯಾವಾಗಲೂ ಜಗಾಡ್ತಾರ. ಅವರು ಏನೇ ಹಾನಿ ಆದರೂ ಕೂಡ ಬ್ಯಾಂಕ್ ಉಳಿಸ್ರಿ, ಸೊಸೈಟಿ ಉಳಿಸ್ರಿ ಅಂತೇಳಿ ಮೇಲೆ ಬರ್ತಿದ್ರು ಅವರು. ಆದರೆ ಇವತ್ತು ಎಲ್ಲ ಯುವಕರು ಸೇರಿಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಬಗ್ಲಿಯವರು ಇರ್ಬೋದು, ಹನುಮಲ್ ಇರ್ಬೋದು, ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ನಿರ್ದೇಶಕರು ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿರಂದ್ರೆ ನಿಮ್ಮ ಸಂಸ್ಥೆಗೆ ಭವಿಷ್ಯದಲ್ಲಿ ಏನೇ ಸಹಾಯ ಬೇಕಾದರೂ ನಾನು ಅದನ್ನು ಕೊಟ್ಟೇ ತೀರ್ತೀನಿ ಅಂತಕ್ಕಂಥ ಭರವಸೆಯನ್ನು ನೀವು ಕೊಡ್ತೀನಿ. ಜೊತೆಗೆ ಅವ್ರೇನು ಕಾಂಪ್ಲೆಕ್ಸ್ ಮಾಡ್ತಾ ಇದ್ದಾರೆ, ಇವತ್ತು ನಮ್ಮ ಕೈಲಿ ಅಡಿಗಲ್ಲಿ ಹಾಕ್ಸಿದ್ದಾರೆ, ಅದನ್ನ ಮಾಡಿ ನಾನು ಬೇಡ ಅನ್ನೋದಿಲ್ಲ. ಆದ್ರೆ ರೋಡಿಗೆ ಒಯ್ಬೇಡ್ರಿ, ರೋಡ್ ಬಿಟ್ಟು ಒಳಗೆ ಬರ್ರಿ. ಆ ಕಾಂಪ್ಲೆಕ್ಸ್ ಕಟ್ಟಕ್ಕೆ ನನ್ನ ಕಡೆ ಒಂದು ನಿಧಿ ಇರ್ತದೆ, ಅಪೆಕ್ಸ್ ಬ್ಯಾಂಕ್ ನಿಧಿ, ಅದರಿಂದನೂ ನಾನು 2 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಅನ್ನತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಬೆಳೆಸ್ಬೇಕಂತಕ್ಕಂಥ ಸಂದರ್ಭದಲ್ಲಿ ಊರಿನವರು ಸಾಕಷ್ಟು ತನು ಮನಧನದಿಂದ ಸಹಾಯ ಮಾಡಿದ್ದಾರೆ. ಯಾರು 25,000 ಕೊಟ್ಟಿದ್ದಾರೆ, ಯಾರು 21 ಕೊಟ್ಟಿದ್ದಾರೆ, ಯಾರು 11 ಕೊಟ್ಟಿದ್ದಾರೆ, ಯಾರು 5 ಕೊಟ್ಟಿದ್ದಾರೆ. ಯಾರಲ್ಲಿ ಏನೂ ಇಲ್ಲ ಅವರು ಈ ಸೊಸೈಟಿಗೆ ತಮ್ಮ ಮನಸ್ಸನ್ನು ಕೊಟ್ಟಿದ್ದಾರಲ್ಲ, ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಎಲ್ಲರೂ ಇಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ತಾವೇನಿಲ್ಲಿ ಕುಳಿತಿದ್ದೀರಿ,
ನಿಮಗೆ ನಾವು ಎಷ್ಟೇ ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ. ಯಾಕಂದ್ರೆ ನಿಮ್ಮ ಊರಿನ ಹಿರಿಯರು ಸಾಕಷ್ಟು ಜನ DCC ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಾನು ಒಂದು ಕಾಲದಲ್ಲಿ ಬರಾಗ ಅಣ್ಣ ಸಾಹೇಬ್ ಗೌಡ್ರು, ಅಪ್ಪ ಸಾಹೇಬ್ ಗೌಡ್ರು ಮತ್ತು ಬಾಬು ಗೌಡ್ರು ಇವ್ರು ತ್ರಿಮೂರ್ತಿಗಳು ಯಾವಾಗಲೂ ನಿಮ್ಮ ಊರಾಗ ನಾನು ನೋಡ್ಲಿಕ್ಕೆ ಬರ್ತಿದ್ದೆ ಸಣ್ಣವನಿದ್ದಾರೆ. ಆದರೆ ಇವತ್ತು ನಿಮ್ಮ ಕ್ಷೇತ್ರದ ಶಾಸಕನಾಗಿಲ್ಲ ಅಷ್ಟೇ, ಅದೊಂದು ದುರ್ದೈವ ನನಗೆ. ಆದರೆ ಈ ಊರಿನ ಸಂಪರ್ಕ ಯಾವಾಗಲೂ ಇತ್ತು ನನಗೆ. ಯಾಕಂದರೆ ಈ ಊರಾಗ ಏನಾರೇ ಸೀಟ್ನಿ ಮಾಡಿದ್ರು ನಮ್ಮನ್ನು ಕರೀತಿದ್ರು, ಊಟಕ್ಕೆ ಮಾಡಿದ್ರು ನಮ್ಮನ್ನು ಕರೀತಿದ್ರು. ಇಲ್ಲಿ ಅಲ್ಲಿ ಸರ್ ಮುಕ್ತ ಇದ್ದ ಅವಾಗೂ ಬರ್ತಿದ್ದೆ ನಾನು. ಎಲ್ಲರದ್ದು ನೆನಪಿದೆ. ಆದರೆ ಈಗ ನಾನು ಬಾಗೇವಾಡಿಗೆ ಹೋಗಿ ತಿಕೋಟಕ್ಕೆ ಹೋಗಿ ಸ್ವಲ್ಪ ಸಂಪರ್ಕ ಕಡಿಮೆ ಆಗಿರ್ಬೋದು. ಆದರೆ ಬಹಳ ಒಳ್ಳೆ ಊರಿದು. ಈ ಊರು ನೀವು ಹೇಳಿದ್ರಲ್ಲ ಸಾಲಹಳ್ಳಿ ಸರ್ದಾರ್ ಅಂತ ಏನು ಹೇಳಿದ್ರಿ, ಬಹುತೇಕ ಸಾಲಹಳ್ಳಿ ಅಷ್ಟೇ ಅಲ್ಲ, ಬಿಜಾಪುರ MLA ಯಾರೇ ಆಗ್ಬೇಕಂತ ಹೇಳಿ ಆಸೆ ಪಟ್ರೆ ಅವರಿಗೆ ದೊಡ್ಡ ಆಶೀರ್ವಾದ ಯಾರ್ದಾರೆ ಆಗ್ತಿದ್ರೆ ಅದು ಹೊನ್ನೂಟಿಗೆ ಅವ್ರಿಗೆ ಆಗಿರ್ತಿತ್ತು. ಹೊನ್ನೂಟಿಗೆ ಅವರು ಮನಸ್ಸು ಮಾಡಿದವನ್ನೇ MLA ಆಗ್ತಿದ್ದ, ಬೇರೆಯವರು MLA ಆಗ್ತಿರ್ಲಿಲ್ಲ. ಅಂತ ದೊಡ್ಡ ಊರು, ಅಂತ ಒಂದು ಅವಕಾಶ ಕೂಡ ನೀವು ನನ್ನ ಕಡೆ ನಿಮ್ಮಿಂದ ಇತ್ತು ಒಂದು ಕಾಲದಲ್ಲಿ. ಇವತ್ತು ಇಂಥ ಊರಿನಲ್ಲಿ ನನ್ನಂತ ಬಹಳ ಜನ ಬಂದು ಹೋಗಿದ್ದಾರೆ. ಅದರಲ್ಲಿ ಯಾರೂ ಬರ್ಲಿಕ್ಕೆ ಆಗದೆ ಇದ್ರೂ ಕೂಡ ಬಹಳ ಜನ ಪ್ರಯತ್ನ ಮಾಡಿ ಒಂದು ಕಾಲದಲ್ಲಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರನ್ನ, ಬೊಮ್ಮಾಯಿ ಅವ್ರನ್ನ ಕರೆದಿರ್ತಕ್ಕಂಥ ಊರು ಯಾವುದಾದ್ರೂ ಇದೆ ಅದು ಹೊನ್ನೂಟಿಗೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ನೀವು ಅಂತ ಎಲ್ಲ ಮಾನ್ ವ್ಯಕ್ತಿಗಳನ್ನು ಕರೆಸಿರ್ತಕ್ಕಂಥ ಊರು. ಅದಕ್ಕೆ ಇವತ್ತು ಈ ಊರಿನಲ್ಲಿ ಸಾಮರಸ್ಯ ಇದೆ, ಜಗಳಿಲ್ಲ. ವಿಶೇಷವಾಗಿ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಯಾವ ಜಗಳ ನೋಡಕತ್ತೀವಿ ಅಂದ್ರೆ ಜಾತಿಯಾಗಿಂದು ಒಳಗಿನ ಜಾತಿ ಏನಾದ್ರು ಅದರಾಗ ಜಗಳ ನೋಡ್ತೀವಿ. ಯಾವುದೂ ಜಾತಿ ಇಲ್ಲಾರ್ದ ಊರು ಯಾವ್ದಾದ್ರು ಇದ್ರೆ ಅದು ಹೊನ್ನೂಟಿಗೆ ಅಂತ ಹೇಳಿ ಬಹಳ ಹೆಮ್ಮೆ. ಮುಟ್ಟಿಸ್ತಕ್ಕಂಥವ್ರು ನೋಡಿ ಕೊಡಬೇಕು, ಹಂಗ ಕೊಡಬಾರ್ದು. ಯಾಕಂದ್ರೆ ಇದು ಒಂದು ಸಾರ್ವಜನಿಕ ಸಂಸ್ಥೆ, ಇದು ಸಮಾಜಕ್ಕೆ ಒಂದು ಕಾಯಕಲ್ಪ. ಇದನ್ನ ನೀವು ಉಳಿಸಿದ್ರೆ ಮಾತ್ರ ಅದು ಉಳಿತದೆ. ಅದಕ್ಕೆ ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳಕ್ ಬಂದಿದ್ದೀನಿ. ನಿಮ್ಮ ಬಗ್ಲಿ ಅವ್ರು ಕಟ್ಟಿರ್ತಕ್ಕಂಥ ಈ DCC ಬ್ಯಾಂಕು ಇವತ್ತು ಬಾಗಲಕೋಟೆ, ಬಿಜಾಪುರ ಜಿಲ್ಲೆ ಸೇರಿಸಿದ್ರೆ ನಾವು 4.5 ಲಕ್ಷ ರೈತರಿಗೆ ಸಾಲ ಕೊಡ್ತೀವಿ. ಇಲ್ಲೇ ಪಕ್ಕದ ಗುಲ್ಬರ್ಗಕ್ಕೆ ಹೋಗ್ರಿ ನೀವು, ಇಲ್ಲೇ ಜೇವರಿಗೆ ದಾಟಿದ ಮೇಲೆ ಸಾಲ ಸಿಗುವುದಿಲ್ಲ. ರೈತರಿಗೆ ಸಾಲ ಕೊಡ್ತಕ್ಕಂಥ ಶಕ್ತಿ ಗುಲ್ಬರ್ಗ ಬ್ಯಾಂಕಿಗಿಲ್ಲ. ಇಲ್ಲೇ ನೀವು ಪಕ್ಕದ ಸೋಲಾಪುರಕ್ಕೆ ಹೋಗ್ರಿ, ಅಲ್ಲಿ ಕೂಡ DCC ಬ್ಯಾಂಕ್ ಹಾಳಾಗಿದೆ. ಇಲ್ಲೇ ನೀವು ಸಾಂಗ್ಲಿಗೆ ಹೋಗ್ರಿ, ಅಲ್ಲಿ ಕೂಡ DCC ಬ್ಯಾಂಕಿಂದ ಇಷ್ಟು ಸವಲತ್ತು ಸಿಗುವುದಿಲ್ಲ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಈ DCC ಬ್ಯಾಂಕು, ಈ ಸೊಸೈಟಿ ಹೆಣ್ಮಕ್ಳಿಗೆ ಸ್ವಸಹಾಯ ಸಂಘಕ್ಕೂ ಕೂಡ ಸಾಲ ಕೊಡ್ತೀವಿ ನಾವು. ಹೆಚ್ಚು ಕಡಿಮೆ ಇವತ್ತು ನಮ್ಮ ಬ್ಯಾಂಕ್ನಲ್ಲಿ ಕೂಡ ಎಷ್ಟು 26 ಕೋಟಿ ರೂಪಾಯಿ ಹೆಣ್ಮಕ್ಳಿಗೆ ಸಾಲ ಕೊಡ್ತೀವಿ ನಾವು. ಅವ್ರಿಗೇನು ಆಸ್ತಿ ಇರಂಗಿಲ್ಲ, ಅವ್ರ ಆಸ್ತಿ ಇಲ್ಲ. 11 ಜನ ಹೆಣ್ಮಕ್ಳು ಸೇರ್ಕೊಂಡು ಒಂದು ಸಂಘ ಮಾಡಿ ನಾವು ವ್ಯಾಪಾರ ಮಾಡಿ ತುಂಬಿಸ್ತೀವಿ ಅಂದರೆ ಅವ್ರಿಗೆ ಶೂನ್ಯ ಬಡ್ಡಿ ದರದಲ್ಲಿ 1 ಲಕ್ಷ ರೂಪಾಯಿವರೆಗೆ ಸಾಲ. ನೀವು ಕೊಟ್ಟಿಲ್ಲ, 5 ಲಕ್ಷ ಕೊಟ್ಟಿಲ್ಲ, ಆಗಿಲ್ಲ 5 ಲಕ್ಷ, 1 ಲಕ್ಷದವರೆಗೆ 11 ಜನ ಹೆಣ್ಮಕ್ಳು ಒಂದು ಏನಾದರೂ ನಾವು ವ್ಯವಹಾರ ಮಾಡ್ತೀವಿ ಅಂದರೆ, ಅವ್ರು ಏನಾದರೂ ಕಾಯಿಪಲ್ಯ ಮಾಡ್ತಿದ್ರೆ, ಸೀರೆ ಮಾಡ್ತಿದ್ರೆ, ಈ ಬೇರೆ ಬ್ಲೌಸ್ ಪೀಸ್ ಮಾಡ್ತಿದ್ರೆ ಅಂಥವ್ರಿಗೂ ಕೂಡ ನಾವು 26 ಕೋಟಿವರೆಗೆ ಸಾಲ ಕೊಟ್ಟಿದ್ದೀವಿ ಈಗಾಗಲೇ. ಬಹಳಷ್ಟು ಹೆಣ್ಮಕ್ಳು ಸ್ವಸಹಾಯ ಸಂಘ ತಕ್ಕೊಂಡು ಹೈನುಗಾರಿಕೆ ಮಾಡಿ ಸಾಲ ಪಡೆದಂಥ ಉದಾಹರಣೆ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಬಿಸ್ತೇ, ಈ ಸರ್ಕಾರಿ ಸವಲತ್ತುಗಳು ನೀವು ಸಾಲ ಮುಟ್ಟಿಸ್ತೀನಿ ಅಂದ್ರೆ ಮಾತ್ರ ಸಾಲ ಕೊಡ್ತಾವೆ, ಇಲ್ಲದೇ ಇದ್ರೆ ಸಾಲ ಕೊಡೋದಿಲ್ಲ. ಆದರೆ ಇದನ್ನ ಸದುಪಯೋಗ ಮಾಡ್ಕೋಬೇಕು, ಸದ್ವಿನಿಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು 273 ಸೊಸೈಟಿಗಳಿದಾವೆ. ಇಂಥವು ಈ 273 ಸೊಸೈಟಿಗಳಲ್ಲಿ ಕೂಡ
ಸಾಕಷ್ಟು ಬದಲಾವಣೆಯನ್ನು ನಾವು ತಂದಿದ್ದೀವಿ. ಯಾಕಂದರೆ ಎಲ್ಲ ಸೊಸೈಟಿಗಳು ಇವತ್ತು ಕಡಿಮೆ ವ್ಯವಹಾರ ಮಾಡ್ತಕ್ಕಂಥ ಸೊಸೈಟಿ ಒಂದು 70 ಲಕ್ಷ ರೂಪಾಯಿ ಮಾಡ್ತದೆ. ಹೆಚ್ಚು ಮಾಡ್ತಕ್ಕಂಥ ಸೊಸೈಟಿ ಅಂದರೆ 50 ಕೋಟಿ ರೂಪಾಯಿವರೆಗೆ ಭಾರತೀಯ ಸೊಸೈಟಿ ವ್ಯವಹಾರ ಮಾಡ್ತದೆ. ನಮ್ಮಲ್ಲಿ ಸುಮಾರು ಅದಾವು, ಒಳ್ಳೆಯವು ಅದಾವು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈಗ ಬಹುತೇಕ ಹೆಚ್ಚು ಕಡಿಮೆ 273ರಲ್ಲಿ 250 ತನಕ ಒಳ್ಳೆಯ ಸೊಸೈಟಿಗಳನ್ನಾಗಿ ಪರಿವರ್ತನೆ ಮಾಡಿದ್ದೀವಿ ನಾವು. ಎಲ್ಲವೂ ತಮ್ಮದೇ ಆದಂಥ ಕಟ್ಟಡ ಹೊಂದಿದಾವೆ, ಕಚೇರಿ ಹೊಂದಿದಾವೆ, ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇದಾವೆ. ಜೊತೆಗೆ ಈ ಸೊಸೈಟಿ ಸೆಕ್ರೆಟರಿ ಪಗಾರ ನೀವು ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ತದೆ. ನಿಮ್ಮ ಹೊನ್ನೊಟ್ಟಿಗೆ ಸೊಸೈಟಿ ಸೆಕ್ರೆಟರಿ ಪಗಾರ ಸ್ವಲ್ಪ ಕಡಿಮೆ ಅದ, ಭಾಳ ಸಂತೋಷ ಆಗಿದೆ ನನಗದು ನೋಡಿ. ಒಬ್ಬೊಬ್ಬರು 60,000 ರೂಪಾಯಿ ಸೊಸೈಟಿ ಸೆಕ್ರೆಟರಿಗಳು ಸಾಲ ತಗೋತಾರೆ, DC-ಗಿಲ್ಲ ಅಷ್ಟು ಪಗಾರ. ಅಷ್ಟು ಲಾಭ ಮಾಡಿ ಅವ್ರ ಪಗಾರ ತಗೊಳ್ತಕ್ಕಂಥ ಸೊಸೈಟಿಗಳು ಕೂಡ ಅದಾವೆ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಡೋದು ಇಷ್ಟೇ, ಈ ನೀವು ಹೊನ್ನೊಟ್ಟಿಗೆ ಸೊಸೈಟಿ ಇವತ್ತು ಹಾನಿಯಲ್ಲಿದೆ. ಇನ್ನೊಂದು ಸರ್ತಿ ನೀವು ನನಗೆ ಕರೆದ್ರೆ ಅದು ಲಾಭದಲ್ಲಿ ಇರಬೇಕು ಅನ್ನೋದು ನಾನು ಬಗಲಿಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಆ ದಿಸೆಯಲ್ಲಿ ನೀವು ಕೆಲಸ ಮಾಡಬೇಕು. ನಿಮಗೇನು ಸಹಾಯ ಬೇಕು ನಮ್ಮ DCC ಬ್ಯಾಂಕ್ನಿಂದ ನಾವು ಸದಾ ಮಾಡ್ಲಿಕ್ಕೆ ಶ್ರೀತಿರಿದ್ದೀವಿ. ಆದರೆ ಈ ಸೊಸೈಟಿ ಒಂದು ಕಾಲದಲ್ಲಿ ಗತವೈಭವದಿಂದ ಬೆಳೆದಂಥ ಸೊಸೈಟಿ, ಆದರೆ ಇವತ್ತೇನೋ ಹಾನಿ ಆಗಿರ್ಬೋದು, ಆದರೆ ಅದನ್ನು ತುಂಬತಕ್ಕಂಥ ಪ್ರಯತ್ನ ಮಾಡಿ. ಇನ್ನೊಂದು ಭಾಳ ಸಂತೋಷದ ಸಂಗತಿ ಅಂದರೆ ಈ ಸೊಸೈಟಿಗಳು ಇಡೀ ಕರ್ನಾಟಕದೊಳಗೆ ಒಂದು ಕಾಲದಲ್ಲಿ ಮೊದಲು ಹುಟ್ಟಿದ್ದೇ ಬಿಜಾಪುರ ಜಿಲ್ಲೆಯಲ್ಲಿ. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ನಿಮ್ಮ ಶಿವಣಿಗೆ ಸೊಸೈಟಿ ಬಹುತೇಕ ಈಗ 113 ವರ್ಷದ ಸೊಸೈಟಿ ಇರ್ಬೋದು. 113 ವರ್ಷ. ನಮ್ಮ ಬ್ಯಾಂಕ್ ಹುಟ್ಟೋಕ್ಕಿಂತ ಮೊದಲೇ ಹುಟ್ಟೋದು, ಆದರೆ ಅದು ಬೆಳೆದಿಲ್ಲ. ಆದರೆ ನಮ್ಮದು 105 ವರ್ಷ ಆಗಿದೆ ನಮ್ಮ ಬ್ಯಾಂಕಿಗೆ. ಈ 105 ವರ್ಷದೊಳಗೆ ನಾವು ಹೆಚ್ಚು ಕಡಿಮೆ 63,000 ರೂಪಾಯಿ ಒಯ್ದು ಇವತ್ತು ಬಾಗಲಕೋಟೆ ಬಿಜಾಪುರ ಸೇರಿಸಿ 13,500 ಕೋಟಿ ಮಾಡಿ. ಆದರೆ ಶಿವಣಿಗೆಯವರು ಪೂರಾ ದಿವಾಳಿ ಮಾಡಿದ್ರು ಒಂದು ಕಾಲದೊಳಗೆ. ಹಂಗೆ ಆಗಬಾರ್ದು. ಇವತ್ತೇನೋ ಅದು ಸುಧಾರಣೆ ಆಗಿದೆ, ಇವತ್ತು ನೀವು ಸುಧಾರಣೆ ಮಾಡಬೇಕು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ಪಕ್ಕದ ತಿಕೋಟ ಸೊಸೈಟಿ ನಮ್ಮಂಗೆ ವಾರ್ತಿಗಿಂತೂ ಚೆನ್ನಾಗಿತ್ತು ಒಂದು ಕಾಲದಲ್ಲಿ. ಆ ತಿಕೋಟ ಸೊಸೈಟಿನಲ್ಲಿ ಜನ ಎಷ್ಟು ಮಟ್ಟಿಗೆ ವಿಶ್ವಾಸ ಇಟ್ಟಿದ್ರಪ್ಪ ಅಂದರೆ, ಆ ಊರಿನವ್ರು 25-30 ಕೋಟಿ ರೂಪಾಯಿ ಡಿಪಾಸಿಟ್ ಸೊಸೈಟಿಯಲ್ಲಿ ಇಟ್ಟಿದ್ರು. ಹಂಗೆ ನಿಮ್ಮೂರಲ್ಲಿ ಕೂಡ ಒಂದಿಲ್ಲ ಒಂದು ನಿಮ್ಮೂರಾಗ ಒಂದು 8-10 ಕೋಟಿಯರ ನೀವು ಹೊನ್ನೊಟ್ಟಿಗೆ ಸೊಸೈಟಿ ಒಳಗೆ ಇಡಬೇಕಾದಂಥ ಶಕ್ತಿ ಆ ಭಗವಂತ ನಿಮಗೆ ಕೊಡಲಿ ಅಂತೇಳಿ ನಾನು ಹಾರೈಸ್ಲಿಕ್ಕೆ ಬಂದಿದ್ದೀನಿ. ಅಂಥ ಬೆಳೆಯನ್ನು ಬೆಳೆದು ಅಂಥ ರೈತಾಕಿ ಉದ್ಯೋಗವನ್ನು ನೀವು ಮಾಡಿ, ಬರೀ ನಾವು ಹಸಿರು ಟಾಯಲ್ ಹಾಕ್ಕೊಂಡ್ರೆ ರೈತರಾಗಂಗಿಲ್ಲ. ನಾವು ಹಾಕೋತೀವಿ, ನಮಗೂ ಹಾಕಿರಿ ಮತ್ತು ಅನಿವಾರ್ಯ ಹಾಕೊಳ್ಳೇಬೇಕು ನಾವು. ಆದರೆ ನಾವು ನಿಜವಾದ ರೈತರಾಗಬೇಕಪ್ಪ ಅಂದರೆ ನಾವು ಪರರಿಗೆ ಮಾದರಿ ಆಗಬೇಕು. ಯಾಕಂದರೆ ಈ ದೇಶದೊಳಗೆ 170ರಷ್ಟು ಜನ ನಾವು ಭೂಮಿ ಮೇಲೆ ಅವಲಂಬಿತರಿದ್ದೀವಿ. ಆದರೆ ಭೂಮಿನೇ ಕಳ್ಕೊಂಡ್ಮೇಲೆ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಇವತ್ತು ಸರ್ಕಾರ ಎಷ್ಟೇ ದೊಡ್ಡ ಮನಸ್ಸು ಮಾಡಿ ನೌಕರಿ ಕೊಟ್ಟರೆ 3% ಭಾಳ ಆದರೆ 104 ಜನರಿಗೆ ನೌಕರಿ ಕೊಡ್ತದೆ. ಆದರೆ ನಾವು 160 ಜನ ಭೂಮಿ ಮೇಲೆ ಅವಲಂಬಿತರಿದ್ದೀವಿ. ಇದನ್ನು ನಾವು ಮನವರಿಕೆ ಮಾಡ್ಕೋಬೇಕು ನಮ್ಮ ರೈತ. ಇದನ್ನೆಲ್ಲ ತಿಳ್ಕೊಂಡು ನೀವು ವ್ಯವಸಾಯ ಮಾಡಿದರೆ ಖಂಡಿತ ಒಂದು ಒಳ್ಳೆಯ ಭವಿಷ್ಯ ನಮಗೆ ಕಾದಿದೆ. ವಿಶೇಷವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬರೋ 10 ವರ್ಷ ನೀವು ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆದ್ರೆ ನಿಮಗೆ ಒಳ್ಳೆಯ ಬೆಲೆ ಇದೆ. ಮತ್ತು ಬೇರೆ ಬೆಳಿಬೇಡ ಅಂತ ನಾನು ಹೇಳಿಬೇಡ್ರಿ. ಸರ್ಕಾರ ಎಷ್ಟೇ ದೊಡ್ಡ ಮನಸ್ಸು ಮಾಡಿ ನೌಕರಿ ಕೊಟ್ಟರೆ 3% ಭಾಳ ಆದರೆ 104 ಜನರಿಗೆ ನೌಕರಿ ಕೊಡ್ತದೆ. ಆದರೆ ನಾವು 160 ಜನ ಭೂಮಿ ಮೇಲೆ ಅವಲಂಬಿತರಿದ್ದೀವಿ. ಇದನ್ನು ನಾವು ಮನವರಿಕೆ ಮಾಡ್ಕೋಬೇಕು ನಮ್ಮ ರೈತ. ಇದನ್ನೆಲ್ಲ ತಿಳ್ಕೊಂಡು ನೀವು ವ್ಯವಸಾಯ ಮಾಡಿದರೆ ಖಂಡಿತ ಒಂದು ಒಳ್ಳೆಯ ಭವಿಷ್ಯ ನಮಗೆ ಕಾದಿದೆ. ವಿಶೇಷವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬರೋ 10 ವರ್ಷ ನೀವು ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆದ್ರೆ ನಿಮಗೆ ಒಳ್ಳೆಯ ಬೆಲೆ ಇದೆ. ಮತ್ತು ಬೇರೆ ಬೆಳಿಬೇಡ ಅಂತ ನಾನು ಹೇಳಿಬೇಡ್ರಿ ಯಾರಿಗೆ. ಬೇರೆದು ಬೆಳೀರಿ. ಇದನ್ನು ವಿಶೇಷವಾಗಿ ನೀವು 2 ಎಕರೆ 3 ಎಕರೆ 5 ಎಕರೆ
ನಿಮಗೆ 50 ಎಕರೆ ಮಾಡ್ರಿ ಅಂತ ನಾನು ಹೇಳೋದಿಲ್ಲ. ಅದನ್ನು ಒಳ್ಳೆ ರೀತಿಯಿಂದ ಮಾಡಿದರೆ ನಿಮ್ಮ ಪದಾರ್ಥವನ್ನ ಸರ್ಕಾರ ತಗೋತದೆ ಅಥವಾ ಸಮಾಜ ತಗೋತದೆ. ಯಾಕಂತ ಕೇಳಿದ್ರೆ ಒಂದೊಂದು ಕಾಲದೊಳಗೆ ಏನಾಗ್ತದಂದ್ರೆ ಈ ದೇಶದೊಳಗೆ ಒಂದು ದುರ್ದೈವದ ಸಂಖ್ಯೆ ಏನಪ್ಪಾ ಅಂದ್ರೆ ನಾವು ಎಷ್ಟೇ ನೀರು ಕೊಟ್ಟಿರ್ಬೋದು, ಗೊಬ್ಬರ ಕೊಟ್ಟಿರ್ಬೋದು, ಬೀಜ ಕೊಟ್ಟಿರ್ಬೋದು, ಕರೆಂಟ್ ಕೊಟ್ಟಿರ್ಬೋದು, ಆದ್ರೆ ಈ ದೇಶದಲ್ಲಿ ಒಂದು ದುರ್ದೈವದ ಸಂಖ್ಯೆ ಏನಪ್ಪಾ ಅಂದ್ರೆ ರೈತ ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಕೊಡ್ತಕ್ಕಂಥ ಪ್ರಧಾನಮಂತ್ರಿ ಗಂಡಸು ಇನ್ನೂ ಹುಟ್ಟಿಲ್ಲ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಬೇಕಾಗ್ತದೆ. ಯಾವುದೇ ಪ್ರಧಾನಮಂತ್ರಿ ಇದ್ರೂ ಕೂಡ ಆ ದಿಸೆಯಲ್ಲಿ ವಿಚಾರ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ 2018-19ರಲ್ಲಿ 420 ಜನ ರೈತರು ಡೈಲಿ ಹೋಗಿ ಒಂದು ವರ್ಷ ಅಲ್ಲ 385 410 ಸ್ಟ್ರೈಕ್ ಮಾಡಿದ್ರು. ಅದು ಹೆಚ್ಚು ಕಡಿಮೆ 400 ಜನ ಜೀವ ಕೂಡ ಕೊಟ್ಟರು. ಆದರೂ ಕೂಡ ಯಾವ ಪ್ರಧಾನಮಂತ್ರಿ ನಮ್ಮನ್ನ ಕರೆದು ಕೇಳಿ ಏನು ಮಾಡ್ಬೇಕಂತಕ್ಕಂಥ ಮನವರಿಕೆ ಮಾಡಿಕೊಡ್ಲಿಲ್ಲ. ಆದರೆ ಇದೇನಪ್ಪ ಅಂದ್ರೆ ಒಂದು ಜೂಜಾಟ ಇದ್ದಂಗೆ ನಾವು ಹೇಳ್ತೀವಲ್ಲ ಇಸ್ಪೇಟ್ ಆಡ್ದಂಗೆ, ಒಂದೊಂದು ಸರ್ತಿ ಮ್ಯಾಲೆ ಹೋಗ್ತಂದ್ರೆ ಮ್ಯಾಲೆ ಹೋಗಿರ್ತದೆ, ಕೆಳಗೆ ಹೋಯ್ತಂದ್ರೆ ಕೆಳಗೆ ಹೋಗಿರ್ತದೆ. ನೋಡಿ ನೀವು ಇದೇ ತೊಗರಿ 7,000 ರೂಪಾಯಿ ಯಾರೂ ಕೇಳ್ತಿದ್ದಿಲ್ಲ, ಇವತ್ತು 11,000 ರೂಪಾಯಿ ಇದೆ. ಅದಕ್ಕೆ ಒಂದೊಂದು ಸರ್ತಿ ಒಳ್ಳೆ ಬೆಲೆ ಬರ್ತದೆ, ಮತ್ತೊಂದು ಸರ್ತಿ ಬರುವುದಿಲ್ಲ. ಆದರೆ ಎರಡಕ್ಕೆ ಮಾತ್ರ ಬೆಲೆ ಇರ್ತದೆ. ನನಗೊಂದು 10 ವರ್ಷದ ಒಂದು ಅಂದಾಜು ಇದೆ. ಇದೇ ಕಬ್ಬಿಗೆ ನಾವು 700 ರೂಪಾಯಿ ಟನ್ ಯಾರೂ ತಗೊಂಡು ಹೋಗ್ತಿದ್ದಿಲ್ಲ ಕಾರ್ಖಾನೆಯವರು, ಇವತ್ತು 3,400 ರೂಪಾಯಿವರೆಗೆ ಕೊಟ್ಟಿದ್ದಾರೆ. ಇವತ್ತು ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ನಮ್ಮ ದೇಶದಲ್ಲಿ ಎಷ್ಟು ಕಬ್ಬು ಬೆಳಿತೀವಪ್ಪ ಅಂದ್ರೆ ಒಂದು ವರ್ಷಕ್ಕೆ 1,06,000 ಕೋಟಿ ರೂಪಾಯಿದಷ್ಟು ಕಬ್ಬು ಬೆಳಿತೀವಿ. ವಿಶೇಷವಾಗಿ 3 ರಾಜ್ಯದಲ್ಲಿ ಬೆಳಿತೀವಿ ನಾವು, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಬಿಟ್ಟರೆ ಕರ್ನಾಟಕ. ನಾವು ಹೋದ ಸರ್ತಿ 20,000 ಕೋಟಿ ರೂಪಾಯಿ ಕಾರ್ಖಾನೆ ಬಿಲ್ ಕೊಡಿಸಿದ್ದೀನಿ ನಾನು. ಯಾವ ರೈತರದು 1 ಪೈಸಾ ಬಾಕಿ ಇಟ್ಕೊಂಡಿಲ್ಲ. ಇನ್ನು ಭಾಳ ಆದರೆ 380-400 ಕೋಟಿ ರೂಪಾಯಿ ಮಾತ್ರ ಉಳಿದಿದೆ. ಅಂದರೆ ಕಬ್ಬಿಗೆ ಒಳ್ಳೆ ಬೆಲೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇವತ್ತು ಈ ದೇಶದೊಳಗೆ 1,06,000 ಕೋಟಿ ರೂಪಾಯಿ ಕಬ್ಬು ಬೆಳೆದಿದ್ದಾರೆ ರೈತರು, ದೇಶದ ರೈತರು. ಇದರಿಂದ ಇವತ್ತು ಪೆಟ್ರೋಲ್ ತಯಾರಾಗಿದೆ, ಸಕ್ಕರೆ ತಯಾರಾಗಿದೆ, ಬೇರೆ ಬೇರೆ ಆಲ್ಕೋಹಾಲ್ ತಯಾರಾಗಿದೆ, ಆಮದು ಬೇರೆ. ಆದರೆ ರೈತ ಇವತ್ತು ಸಾಕಷ್ಟು ಪ್ರಜ್ಞಾವಂತನಾಗಿ ಬದುಕ್ತಾ ಇದ್ದಾನೆ. ಅದಕ್ಕೆ ನಮ್ಮ ರೈತರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತೇನು ಒನ್ನುಟಿಗಿ ಸೊಸೈಟಿಯವರು ನೀವು ಕಾರ್ಯಕ್ರಮ ಮಾಡಿದ್ದೀರಿ, ನೀವು ಯಾವುದೇ ಕಾರ್ಯಕ್ರಮ ಮಾಡಿದರೆ ಅದ್ದೂರಿ ಮಾಡ್ತೀವಿ. ಇವತ್ತು ನನಗೆ ಇನ್ನೂ ಒಂದು ನಿಮ್ಮ ಊರಿನವರು ಮನವಿ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಒನ್ನೋಟಿಗಿ ಈ ಸರ್ಕಾರಿ ದವಾಖಾನೆಯನ್ನ ಆದಷ್ಟು ಲಘುನೇ ರಿಪೇರಿ ಮಾಡಿ ಇನ್ನೂ ಹೆಚ್ಚಿನ ವೈದ್ಯರನ್ನು ಕೊಟ್ಟು ಒಂದು ಸುಸಜ್ಜಿತ PHC ಮಾಡಿರಂತಕ್ಕಂಥ ಮನವಿ ಮಾಡಿದ್ದಾರೆ. ಆ ದಿಸೆಯಲ್ಲಿ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ಕಟಕ್ದೊಂಡವ್ರ ಜೊತೆ ಸೇರಿಕೊಂಡು ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ, ಕಟಕ್ದೊಂಡವ್ರು ನಾನು ಕೂಡಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಟ್ಟು, ಸಮಯ ಬಹಳ ಆಗಿದ್ರಿಂದ ನಾನು ಮಾತನಾಡ್ಬೋದು. ಇನ್ನೂ ಅನೇಕ ವಿಚಾರಗಳನ್ನು ನಮಗೆ ಮಾತನಾಡ್ಬೋದು, ಅವಕಾಶ ಇದ್ರೂ ಕೂಡ ಇವತ್ತೆಲ್ಲರಿಗೆ ಹಸುವಾಗಿದೆ, ನನಗೂ ಹಸುವಾಗಿದೆ. ಸುಳ್ಳು ಕೇಳಿ ನನಗೂ ಹಸುವಾಗಿದೆ, ನಾನು ಹೋಗಬೇಕು. ನಾವೆಲ್ಲ ಒಳ್ಳೆ